ಜೈಲಿನಲ್ಲಿರುವ ಪವಿತ್ರ ಗೌಡ ಅವರಿಗೆ ಕೈ ಬಿಡ್ತಾರಾ ಎಲ್ಲರೂ ಎನ್ನುವ ಅನುಮಾನವು ಮೂಡುತ್ತಿದ್ದು, ಈ ಸಂದೇಹಕ್ಕೆ ಕಾರಣವಾಗಿದ್ದ ನಟಿ ಸ್ನೇಹಿತರೆ ಸುಮಂತ್ ಪೋಸ್ಟ್. ಅಷ್ಟಕ್ಕೂ ಈ ಪೋಸ್ಟ್ನಲ್ಲಿ ಏನಿದೆ ಬನ್ನಿ ನೋಡೋಣ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟಿ ಪವಿತ್ರ ಗೌಡ ಅವರು ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ಹಾಗೆ ಕುಟುಂಬಸ್ಥರು ಮತ್ತು ಸ್ನೇಹಿತರನ್ನು ಬಿಟ್ಟರೆ ಅವರಿಗೆ ಇದೀಗ ಯಾರೂ ಬೆಂಬಲವನ್ನು ನೀಡುತ್ತಿಲ್ಲ ಎಂಬ ಮಾತು ಕೇಳಿ ಬರುತ್ತಿದ್ದು, ಈ ಸಂಶಯ ಹುಟ್ಟಿಕೊಳ್ಳಲು ಕಾರಣವಾಗಿದ್ದೇ ಪವಿತ್ರ ಸ್ನೇಹಿತೆ ಸಮಂತಾ ಪೋಸ್ಟ್. ಹೌದು, ಅಶ್ಲೀಲ ಸಂದೇಶ ಕಳಿಸಿದ ಎನ್ನುವ ಕಾರಣಕ್ಕೆ ಚಿತ್ರದುರ್ಗದ ಮೂಲದ ರೇಣುಕಾಸ್ವಾಮಿ ಎಂಬವರನ್ನು ಹತ್ಯೆ ನಡೆದಿದ್ದು, ಈ ಪ್ರಕರಣಕ್ಕೆ ಸಂಬಂಧಿಸಿದ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಒಟ್ಟು 17 ಜನ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ. ವಿಜಯಲಕ್ಷ್ಮಿ ದರ್ಶನ್ ಹೇಗಾದರೂ ಮಾಡಿ ತಮ್ಮ ಪತಿಯನ್ನು ಜೈಲಿನಿಂದ ಹೊರತರಲು ಶತಪ್ರಯತ್ನ ನಡೆಸುತ್ತಿದ್ದಾರೆ. ಅಲ್ಲದೆ ಇತ್ತೀಚೆಗೆ ಗಂಡನ ಒಲಿತಾಗಿ ದೇವರ ಮೊರೆ ಕೂಡ ಹೋಗಿದ್ದರು. ಈ ಕುರಿತು ಫೋಟೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಾವೆ. ಆದರೆ ಪವಿತ್ರ ಗೌಡ ಅವರನ್ನು ಕುಟುಂಬಸ್ಥರು ಮತ್ತು ಸ್ನೇಹಿತರು ಬಿಟ್ಟರೆ ನೋಡಲು ಯಾರೂ ಬರ್ತಾ ಇಲ್ಲ. ಸಿನಿರಂಗದ ಸಹೋದ್ಯೋಗಿಗಳಂತೆ ಪತ್ತೆನೇ ಇಲ್ಲ. ಇದೀಗ ಪವಿತ್ರ ಸ್ನೇಹಿತೆ ಸಮಂತಾ ಪೋಸ್ಟ್ ಒಂದು ಸಖತ್ ವೈರಲ್ ಆಗುತ್ತಿದೆ. ನಟಿ ಒಂಟಿಯಾದರು ಎನ್ನುವ ಸಂದೇಶ ಮೂಡಿಸುತ್ತಿದೆ. ಹಾಗೆ ನಗುವಾಗ ಜೊತೆಯಾಗಿದ್ದು, ನೊಂದಾಗ ಕಾಣೆಯಾಗುವುದಲ್ಲ, ಬಿದ್ದಾಗ ಹಿಡಿದೆತ್ತುವ ತಪ್ಪುಗಳನ್ನು ತಿದ್ದುವುದೇ ನಿಸ್ವಾರ್ಥ ಭಾವನೆ, ಸ್ನೇಹ ಅಂತ ಸುಮಂತ್ ಪೋಸ್ಟ್ ಹಾಕಿದ್ದಾರೆ. ಇದನ್ನು ನೋಡಿದರೆ ದರ್ಶನ್ ಆಪ್ತರು ಪವಿತ್ರ ಗೌಡ್ಗೆ ಕೈ ಬಿಟ್ರಾ ಎನ್ನುವ ಅನುಮಾನ ಮೂಡುತ್ತಿದೆ. ಏನೆಲ್ಲ ಬರಲಿ, ಏನೇ ಆಗಲಿ, ಸ್ನೇಹಿತೆಯ ಪರ ನಿಲ್ಲಲಿ ಅಂತ ಸುಮಂತ್ ಹೇಳಿದ್ರ ಎನ್ನುವ ಹಲವಾರು ಅಂಶಗಳು ಹುಟ್ಟುಹಾಕಿದ್ದು, ಈ ಪೋಸ್ಟ್ ಕೆಲವೇ ದಿನಗಳಲ್ಲಿ ಹಿಂದೆ ಪವಿತ್ರನ ತಂಗಿ ಅಂತ ಹೇಳಿಕೊಂಡು ಸುಮಂತಾ ಜೈಲಿನಲ್ಲಿರುವ ದರ್ಶನ್ಗೆ ಭೇಟಿ ಮಾಡಿದ್ದರು. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ.